ಸರ್ ಇಡಿ ವಿಚಾರ ಸಚಿವರು ಪತ್ರಿಕಾಗೋಷ್ಠಿ ನಡೆಸಿ ಏನು ಇಡಿ ಮುಖಾಂತರ ಸರ್ಕಾರವನ್ನು ಬೀಳಿಸುವಂತ ಯತ್ನ ಆಗ್ತಾ ಇದೆ, ಒತ್ತಡ ಇರ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಮಾಡಿರುವುದು. ಬೇರೆಯವರ ಹೆಸರನ್ನ ಹೇಳಿ ಅನ್ನುವಂತ ಒತ್ತಡ ತರ್ತಾ ಇದ್ದಾರೆ. ವಿತೌಟ್ ಮಾಹಿತಿ ಇಲ್ಲದೆ ನಮ್ಮ ಮಂತ್ರಿಗಳು ಯಾರಂಗೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ. ವಿತ್ ಅಥೆಂಟಿಕೇಶನ್ ದೇ ಮೆಟ್ ಹ್ಯಾವ್ ಸ್ಪೋಕನ್. ನಾನು ಇರಲಿಲ್ಲ, ನಾನೆಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಚೆಕ್ ಇಟ್ ಅಪ್ ಅಂಡ್ ಕಮ್ ಬ್ಯಾಕ್. ಸರ್ ಬಿಜೆಪಿ ಸಿಎಂ ಡಿಸಿಎಂ ಇಬ್ಬರ ಬುಡಕ್ಕೆ ಬರುತ್ತೆ ತನಿಖೆ, ಆ ಕಾರಣಕ್ಕೆ ಹೆದರ್ತಾ ಇದ್ದಾರೆ. ಅಯ್ಯೋ ನೋಡ್ರಿ, ಎಲ್ಲ ನೋಡಾಯ್ತು ಇವ್ರದ್ದು. ನಾವು ಈಗ ಯಾರ್ಯಾರು ಬುಡಕ್ಕೆ ಏನೇನು ಬರ್ತದೆ ಅಂತ ನೋಡೋಣ. ಏನು ಬುಡಕ್ಕೆ ಬಂದ್ಬಿಟ್ಟದೆ, ಏನು ಮಾಡಬಾರ್ದು ಮಾಡಿದ್ದೀವಿ ನಾವು? ಇಲ್ಲಿ ನಾವೇನಾದ್ರು ಇನ್ವಾಲ್ವ್ ಆಗಿದ್ದೀವ? ಇಲ್ಲ ನಮ್ಗೇನೋ 10 ರೂಪಾಯಿ ಸಿಕ್ಕಿದೆಯಾ? ಯಾರೋ ಆಫೀಸರ್ಸು ಅಯೋಗ್ಯ ನನ್ನ ಮಕ್ಕಳು ಮಾಡಿದ್ದಾರೆ. ಅದಕ್ಕೆ ಅವ್ರು ಶಿಕ್ಷೆ ಆಗಬೇಕು ಅಂತ ತನಿಖೆ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ನಮ್ಮ ಇಲಾಖೆಯವರು ಅದು ನಾವು ಇನ್ವಾಲ್ವ್ ಆಗಿಲ್ಲ. ಕೋಟ್ಯಾಂತರ ರೂಪಾಯಿ ಅವರು ಅಲ್ಲೇ ಉಸುಲು ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಎಷ್ಟೆಷ್ಟು ನಿಗಮದಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತ ಎಲ್ಲ ಬಯಲಿಗೆ ಎಳಿತೀವಿ. ಅದಕ್ಕೆ ಪಾಪ ಬಯಲಿಗೆ ಎಳೆದು ಬಿಡ್ತಾರೆ ಅಂತ ಇವತ್ತು ನಮ್ಮನ್ನ ಮಾತಾಡೋಕ್ಕೆ ಉತ್ತರ ಕೊಡೋಕ್ಕೆ ಬಿಡ್ತಾ ಇಲ್ಲ. ನಾವು ಮಾತಾಡ್ತೀವಿ. ಇಡಿ ಸರ್ ಇಡಿ ವಿಚಾರ ಸಚಿವರು ಪತ್ರಿಕಾಗೋಷ್ಠಿ ನಡೆಸಿ ಏನು ಇಡಿ ಮುಖಾಂತರ ಸರ್ಕಾರವನ್ನು ಬೀಳಿಸುವಂತ ಯತ್ನ ಆಗ್ತಾ ಇದೆ, ಒತ್ತಡ ಇರ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಮಾಡಿರುವುದು. ಬೇರೆಯವರ ಹೆಸರನ್ನ ಹೇಳಿ ಅನ್ನುವಂತ ಒತ್ತಡ ತರ್ತಾ ಇದ್ದಾರೆ. ವಿತೌಟ್ ಮಾಹಿತಿ ಇಲ್ಲದೆ ನಮ್ಮ ಮಂತ್ರಿಗಳು ಯಾರಂಗೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ. ವಿತ್ ಅಥೆಂಟಿಕೇಶನ್ ದೇ ಮೆಟ್ ಹ್ಯಾವ್ ಸ್ಪೋಕನ್. ನಾನು ಇರಲಿಲ್ಲ, ನಾನೆಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಚೆಕ್ ಇಟ್ ಅಪ್ ಅಂಡ್ ಕಮ್ ಬ್ಯಾಕ್. ಸರ್ ಬಿಜೆಪಿ ಸಿಎಂ ಡಿಸಿಎಂ ಇಬ್ಬರ ಬುಡಕ್ಕೆ ಬರುತ್ತೆ ತನಿಖೆ, ಆ ಕಾರಣಕ್ಕೆ ಹೆದರ್ತಾ ಇದ್ದಾರೆ. ಅಯ್ಯೋ ನೋಡ್ರಿ, ಎಲ್ಲ ನೋಡಾಯ್ತು ಇವ್ರದ್ದು. ನಾವು ಈಗ ಯಾರ್ಯಾರು ಬುಡಕ್ಕೆ ಏನೇನು ಬರ್ತದೆ ಅಂತ ನೋಡೋಣ. ಏನು ಬುಡಕ್ಕೆ ಬಂದ್ಬಿಟ್ಟದೆ, ಏನು ಮಾಡಬಾರ್ದು ಮಾಡಿದ್ದೀವಿ ನಾವು? ಇಲ್ಲಿ ನಾವೇನಾದ್ರು ಇನ್ವಾಲ್ವ್ ಆಗಿದ್ದೀವ? ಇಲ್ಲ ನಮ್ಗೇನೋ 10 ರೂಪಾಯಿ ಸಿಕ್ಕಿದೆಯಾ? ಯಾರೋ ಆಫೀಸರ್ಸು ಅಯೋಗ್ಯ ನನ್ನ ಮಕ್ಕಳು ಮಾಡಿದ್ದಾರೆ. ಅದಕ್ಕೆ ಅವ್ರು ಶಿಕ್ಷೆ ಆಗಬೇಕು ಅಂತ ತನಿಖೆ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ನಮ್ಮ ಇಲಾಖೆಯವರು ಅದು ನಾವು ಇನ್ವಾಲ್ವ್ ಆಗಿಲ್ಲ. ಕೋಟ್ಯಾಂತರ ರೂಪಾಯಿ ಅವರು ಅಲ್ಲೇ ಉಸುಲು ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಎಷ್ಟೆಷ್ಟು ನಿಗಮದಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತ ಎಲ್ಲ ಬಯಲಿಗೆ ಎಳಿತೀವಿ. ಅದಕ್ಕೆ ಪಾಪ ಬಯಲಿಗೆ ಎಳೆದು ಬಿಡ್ತಾರೆ ಅಂತ ಇವತ್ತು ನಮ್ಮನ್ನ ಮಾತಾಡೋಕ್ಕೆ ಉತ್ತರ ಕೊಡೋಕ್ಕೆ ಬಿಡ್ತಾ ಇಲ್ಲ. ನಾವು ಮಾತಾಡ್ತೀವಿ.